ರಾಜ್ಯದ ಪ್ರತಿಷ್ಠಿತ ಜಲಾಶಯ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ಬರೋಬ್ಬರಿ 6 ದಿನ ಕಳೆದಿದೆ. ಇದೀಗ ಇಂದು ಮೊದಲ ಎಲಿಮೆಂಟ್ ಕೂಡಿಸುವ ಕಾರ್ಯ ಯಶಸ್ವಿಯಾಗಿದೆ. ಹೊಸಪೇಟೆ ಹೊರವಲಯದಲ್ಲಿರುವ ಜಲಾಶಯಕ್ಕೆ ತಾತ್ಕಾಲಿಕ ಗೇಟ್ ನಿರ್ಮಾಣ ಹೊಣೆ ಹೊತ್ತಿರುವ ಹೈದರಾಬಾದ್ ಮೂಲದ ಕ್ರಸ್ಟ್ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡಕ್ಕೆ ಬಹಳಷ್ಟು ತಾಂತ್ರಿಕ ತೊಂದರೆಗಳು ಉಂಟಾಗಿವೆ. ಹೀಗಿದ್ರೂ ನಿನ್ನೆಯಿಂದನೂ ಕೂಡ ಕಾರ್ಯಾಚರಣೆ ಚುರುಕುಗೊಳಿಸಿರೋ ಕನ್ನಯ್ಯ ಅಂಡ್ ಟೀಮ್ ಇಂದು ಜಲಾಶಯ ನಿರ್ಮಾಣ ವೇಳೆ ಕೂಡಿಸಿದ್ದ ಸ್ಕೈವಾಕ್ ಭೀಮ್ ಏನಿದೆ ಅದನ್ನ ಹೊರತೆಗೆದ್ರು. ಅದಾದ ಬಳಿಕ ಸಿಲಿಂಡರ್ ಗ್ಯಾಸ್ ಮೂಲಕ 3 ತುಂಡುಗಳನ್ನಾಗಿ ಕಟ್ ಮಾಡಿರೋ ಸ್ಟಾಪ್ ಲಾಗ್ನ ಬೃಹತ್ ಕ್ರೇನ್ ಇದನ್ನ ಸಾಗಿಸಲಾಯಿತು. ಅದರ ಜೊತೆಗೆ ಇದೇ ವೇಳೆ ಕಾರ್ಯಾಚರಣೆ ವಿಳಂಬ ಆಗ್ತಿದೆ ಅನ್ನೋ ಆರೋಪ ಹಿನ್ನೆಲೆ ಸಿಎಂ ಕಚೇರಿಯಿಂದ ಕನ್ನಯ್ಯ ನಾಯ್ಡುಗೆ ಕರೆ ಮಾಡಿ ಸ್ಟಾಪ್ ಲಾಗ್ ಇಳಿಸೋದಕ್ಕೆ ವಿಳಂಬ ಆಗ್ತಿರೋ ಬಗ್ಗೆ ವಿಚಾರಿಸಿದ್ರು. ಇದಕ್ಕೆ ಉತ್ತರಿಸಿದ ಕನ್ನಯ್ಯ ಅಂಡ್ ಟೀಮ್ ಸಂಜೆ ಎಷ್ಟೇ ತಡ ಆದ್ರೂ ಸ್ಟಾಪ್ ಲಾಗ್ ಇಳಿಸುತ್ತೇವೆ ಅಂತ ಮಾಹಿತಿ ನೀಡಿದ್ರು. ಅದರಂತೆ ಜಲಾಶಯ ತಜ್ಞ ಕನ್ನಯ್ಯ ಮತ್ತು ತಂಡ ಮೊದಲ ಹಂತವಾಗಿ ಒಂದು ಸ್ಟಾಪ್ ಲಾಗ್ ಇಳಿಸಿದೆ. ಭೋರ್ಗರೆತಿರೋ ನೀರಿನಲ್ಲಿ ಬಲಿಷ್ಠ ಸ್ಟಾಪ್ ಲಾಗ್ ಅನ್ನು ಇಳಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. 2 ಕ್ರೇನ್ಗಳ ಮೂಲಕ ಎಲಿಮೆಂಟ್ ಅಳವಡಿಸಿದ್ದು ವಿಶೇಷ ಪೂಜೆ ಬಳಿಕ ಸ್ಟಾಪ್ ಲಾಗ್ ಇಳಿಕೆ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಕೊಪ್ಪಳ ಸಂಸದ ರಾಜಶೇಖರ್ ಇಟ್ನಾಳ್, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಭಾಗಿಯಾಗಿದ್ದರು. ಒಂದು ಎಲಿಮೆಂಟ್ ಇಳಿಸುವ ಕೆಲಸ ಯಶಸ್ವಿಯಾಗಿದ್ದು ನೀರು ನಿಲ್ಲಿಸಲು ಇನ್ನೆರಡು ಎಲಿಮೆಂಟ್ಸ್ ಬರಬೇಕಿದೆ. 3 ಎಲಿಮೆಂಟ್ ಇಳಿಸಿದ್ರೆ ನೀರು ನಿಲ್ಲಿಸುವ ಕಾರ್ಯ ಸಫಲವಾಗಲಿದೆ. ಇನ್ನು ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿರೋದ್ರಿಂದ ತುಂಗಭದ್ರಾ ಡ್ಯಾಂನ ನೀರಿನ ಮಟ್ಟ 10 ಅಡಿ ಕುಸಿದಿದೆ. ಆಗಸ್ಟ್ 11ರಿಂದ ನದಿಗೆ ಅಪಾರ ಪ್ರಮಾಣದ ನೀರು ಬಿಡಲಾಗ್ತಾ ಇದ್ದು 1633 ಅಡಿ ಎತ್ತರವಿರುವ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಸದ್ಯ 1623 ಅಡಿಗೆ ಇಳಿಕೆಯಾಗಿದೆ. ಜಲಾಶಯಕ್ಕೆ 35,437 ಕ್ಯೂಸೆಕ್ ಒಳಹರಿವಿದ್ದು 86,000 ಕ್ಯೂಸೆಕ್ ನೀರು ನದಿಗೆ ರಿಲೀಸ್ ಮಾಡಲಾಗ್ತಾ ಇದೆ. ಹೀಗಾಗಿ ಈಗಾಗಲೇ ಡ್ಯಾಂನಲ್ಲಿ 35ರಿಂದ 38 ಟಿಎಂಸಿ ನೀರು ಖಾಲಿಯಾಗಿದ್ದು ಜಲಾಶಯದಲ್ಲಿ ಸದ್ಯ 64 ಟಿಎಂಸಿ ನೀರು ಸಂಗ್ರಹ ಇದೆ. ಇನ್ನು ಗೇಟ್ ಅಳವಡಿಕೆಯಾಗಲಿ ಅಂತ ವಿಜಯನಗರದ ರೈತ ಸಂಘದ ಕಾರ್ಯಕರ್ತರು ದೇವರ ಮೊರೆ ಹೋಗಿದ್ದಾರೆ. ಹೊಸಪೇಟೆಯ ಶ್ರೀ ವಿಜಯ ಮಹಾಗಣಪತಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸರಿ ಮಾಡಪ್ಪ ದೇವರೇ ಅಂತೇಳಿ ವಿಘ್ನೇಶ್ವರನಿಗೆ, ಸರ್ವಜ್ಞ ನಿವಾರಕ ವಿಘ್ನೇಶ್ವರನಿಗೆ ರುದ್ರಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಿ ದೇವರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇವೆ. ಇದಕ್ಕೆ 19ನೇ ಗೇಟ್ ಏನು ಕುಸಿದು ಬೀಳಲಿಕ್ಕೆ ಕಾರಣ ಏನಿದೆ, ಆಂಧ್ರ ಮತ್ತು ಕರ್ನಾಟಕ ಬೋರ್ಡ್ನವರು ಕೂಡಲೇ ಅವ್ರನ್ನ ವಜಾ ಮಾಡಬೇಕು ಅವ್ರನ್ನ. ಆಮೇಲೆ ಪ್ರತಿ ಸರಿ ನಾವು ಹೇಳ್ತಾ ಇದ್ದೀವಿ, ಆಂಧ್ರ ಬೋರ್ಡ್ನಲ್ಲಿ ಕರ್ನಾಟಕ, ಆಂಧ್ರ, ತೆಲಂಗಾಣ 3 ರಾಷ್ಟ್ರದ ರಾಜ್ಯದವರು ಇರಬಾರ್ದು, ಬೇರೆ ರಾಜ್ಯದವರು ಇರಬೇಕಂತ ಮೊದಲಿಂದ ಇರ್ತಕ್ಕಂಥ ಪ್ರತೀತಿ. ಆದರೆ ಪ್ರತಿ ಸರಿ ಅವ್ರು ಏನು ಕೊಡ್ತಾ ಇದ್ದಾರೆ, ಆಂಧ್ರದವ್ರನ್ನೇ ಬೋರ್ಡಿಗೆ ನೇಮಕ ಮಾಡ್ತಾ ಇದ್ದಾರೆ. ಇದು ನೇಮಕ ಮಾಡಬಾರ್ದು. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಬ್ಬರನ್ನೂ ಅಮಾನತು ಮಾಡಬೇಕು. ಇನ್ನು ತುಂಗಭದ್ರಾ ಡ್ಯಾಂಗೆ ಗೇಟ್ ಅಳವಡಿಕೆ ಕಾರ್ಯದ ನಡುವೆಯೇ ತುಂಗಭದ್ರಾ ಮಂಡಳಿಯಿಂದ ರಾಜ್ಯಕ್ಕೆ ಮಹಾ ಮೋಸ ಆಗ್ತಿರೋದು ಬೆಳಕಿಗೆ ಬಂದಿದೆ. ಡ್ಯಾಂ ನೀರು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಮಾಡ್ತಿರೋದು ಸಿಎಂ ಸಿದ್ದರಾಮಯ್ಯ ನೀಡಿದ ವರದಿಯಲ್ಲೇ ಬಹಿರಂಗವಾಗಿದೆ. ತುಂಗಭದ್ರಾ ಡ್ಯಾಂನಲ್ಲಿರುವ ನೀರಿನಲ್ಲಿ 65% ಕರ್ನಾಟಕಕ್ಕೆ ಸಿಗಬೇಕು, ಉಳಿದ 35% ನೀರು ಆಂಧ್ರ, ತೆಲಂಗಾಣಕ್ಕೆ ಹಂಚಿಕೆಯಾಗಬೇಕು. ಆದರೆ ಮಂಡಳಿಯಲ್ಲೇ 95% ಆಂಧ್ರ, ತೆಲಂಗಾಣದವರಿದ್ದಾರೆ. ಹೀಗಾಗಿ ಪ್ರತಿ ಬಾರಿ ಕರ್ನಾಟಕಕ್ಕೆ ಭಾರಿ ಅನ್ಯಾಯವಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ರಾಜ್ಯ ಬಳಸುವ ಅರ್ಧ ಭಾಗದ ನೀರು ಆಂಧ್ರ ಪ್ರದೇಶ, ತೆಲಂಗಾಣದವರೇ ಬಳಕೆ ಮಾಡುತ್ತಿರುವುದು ಬಯಲಾಗಿದೆ. ತುಂಗಭದ್ರಾ ಜಲಾಶಯದ ಗೇಟ್ ಡ್ಯಾಮೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೇಟ್ ಅಳವಡಿಕೆ ಕಾರ್ಯ ವಿಳಂಬಕ್ಕೆ ಟಿಬಿ ಡ್ಯಾಂ ಬೋರ್ಡ್ ಕಾರಣ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಭೇಟಿ ಮಾಡಿದ ಬಳಿಕ ಮಾತನಾಡಿರೋ ಜನಾರ್ದನ್ ರೆಡ್ಡಿ, ತುಂಗಭದ್ರಾ ಡ್ಯಾಂ 3 ರಾಜ್ಯಗಳಿಗೆ ಅನ್ನ ನೀಡುವ ತಾಯಿ. ಆದರೆ ಗೇಟ್ ಕಿತ್ತು ಹೋಗಿರೋದನ್ನೇ ಲಾಭ ಪಡೆಯೋದಕ್ಕೆ ಬಳಸ್ತಾ ಇದ್ದಾರೆ. ಈ ಬಗ್ಗೆ ಕರ್ನಾಟಕದ ಅಧಿಕಾರಿಗಳು ನೋವಿನಿಂದ ನನ್ನ ಬಳಿ ಹೇಳಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಈ ಒಂದು ವಿಚಾರದಲ್ಲಿ ಯಾಕೆ ಇಷ್ಟೆಲ್ಲ ತಡ ಆಗ್ತಾ ಇದೆ ಅನ್ನೋದು ನೋಡಿದಾಗ ನಾನು ಇದರಲ್ಲಿ ರಾಜ್ಯಗಳ ಬಗ್ಗೆ ನಾನು ಏನೋ ಒಂದು ಅಪಾದನೆ ಮಾಡಬೇಕು ಅನ್ನೋ ವಿಚಾರ ಅಲ್ಲ. ಸುಮಾರು ಈ ಕೆಲಸ ಇಷ್ಟೇ ಸ್ಪೀಡ್ ಆಗಿ ಮಾಡ್ಬೇಕಂದ್ರೂ ಕೂಡ ನಮ್ಮ ಬೇರೆ ರಾಜ್ಯದ ಅಂದ್ರೆ ತುಂಗಭದ್ರಾ ನದಿಗೆ ಇದ್ರ ಲಾಭ ಪಡೆಯುವಂತ ಆಂಧ್ರ ಆಗಿರ್ಬೋದು, ಇವತ್ತು ತೆಲಂಗಾಣ ರಾಜ್ಯಗಳಾಗಿರ್ಬೋದು, ಆ ಅಧಿಕಾರಿಗಳ ಒಂದು ಸಹಕಾರ, ವಿಶೇಷವಾಗಿ ತುಂಗಭದ್ರಾ ಬೋರ್ಡ್
ಅಧಿಕಾರಿಗಳು ಒಂದು ಅಸಹಕಾರ ಅಂದ್ರೆ ತಡ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಈಗ ಮೊದಲ ಸ್ಟಾಪ್ ಲಾಗ್ ಏನು ಸಿಸ್ಟಮ್ ಏನಿದೆ ಅದನ್ನು ಯಶಸ್ವಿಯಾಗಿ ಇಳಿಸಿದ್ದಾರೆ. ಇನ್ನು 2 ಇದೆ, ಅದನ್ನು ಕೂಡ ಯಶಸ್ವಿಯಾಗಿ ಇಳಿಸಿದ್ರೆ ಅಲ್ಲಿಗೆ ಮುಗೀತು. ಒಂದಷ್ಟು ನೀರಂತೂ ಕಮ್ಮಿ ಆಗಿದೆ ಡ್ಯಾಮಲ್ಲಿ, ಆದರೂ ಕೂಡ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾಕೆಂದರೆ ಇನ್ನೂ ಮಳೆ ಹೆಚ್ಚಾಗ್ತಾ ಇದೆ. ಸೊ ಈಗ ನೀರನ್ನು ನಾವು ಸ್ಟಾಪ್ ಮಾಡಿ ಅಫ್ಕೋರ್ಸ್ ಲಾಸ್ ಆಗುತ್ತೆ ರೈತರಿಗೆ, ಇಲ್ಲ ಅಂತಲ್ಲ, ಬಟ್ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ನೀರಿನ ಮಟ್ಟ ಈಗ ಸದ್ಯಕ್ಕೆ ಕುಸಿದಿರಬಹುದು, ಆದರೆ ಮುಂದೆ ಮತ್ತಷ್ಟು ಮಳೆ ಆಗುತ್ತೆ, ಆಗ ಡ್ಯಾಮ್ ಭರ್ತಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಕೂಡ. ಆ್ಯಂಡ್ ಅಫ್ಕೋರ್ಸ್ ಆಗಬಹುದಂತ ಸಾಧ್ಯತೆಗಳು ಕೂಡ ಇದೆ ಈಗಿನ ಮಳೆ ನೋಡ್ತಾ ಇದ್ರೆ. ಯಾಕಂದರೆ ರೈತರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಮನದಟ್ಟು ಮಾಡಿಕೊಂಡೇ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದೆ. ಅಫ್ಕೋರ್ಸ್ ಈಗ ನೀರನ್ನು ಸ್ಟಾಪ್ ಮಾಡಿಲ್ಲ ಅಂದರೆ ಕೆಲಸ ಹೇಗಾಗುತ್ತೆ? ಸಾಧ್ಯ ಆಗೋದಿಲ್ಲ. ಅಲ್ಲಿ ಕೆಲಸ ಮಾಡೋರ್ಗೂ ಕೂಡ ಒಂದು ಸುರಕ್ಷತೆ ಇರೋದಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸಹಜವಾಗಿ ಜವಾಬ್ದಾರ ಆಗುತ್ತೆ ರಾಜ್ಯ ಸರ್ಕಾರ. ಸೊ ಹೀಗಾಗಿ ಏನೂ ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡಿನೇ ಮಾಡಬೇಕಾಗತ್ತೆ. ಅದೆಲ್ಲವೂ ಕೂಡ ಕೆಲಸಗಳು ನಡೀತಾ ಇರೋದು ಅಷ್ಟು ಸುಲಭ ಅಲ್ಲ. ಈಗ ಮೊದಲನೇದು ಇಳಿಸಿದ ಅಂದರೆ ಅದು ತುಂಬ ಚಾಲೆಂಜಿಂಗ್ ಕೂಡ ಹೌದು. ಸೊ ಈಗ ಅದು ಯಶಸ್ವಿ ಆಗಿದೆ. ಇನ್ನು 2 ಇಳಿಸಿದ್ರೆ ಬಹುಶಃ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ಅನ್ಕೊಂಡಿದೆ ಮುಂದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.